ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು ಏನು ಮಾಡೋಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು. ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು ಏನು ಮಾಡೋಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು. ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು ಏನು ಮಾಡೋಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು. ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು ಏನು ಮಾಡೋಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು. ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು ಏನು ಮಾಡೋಕ್ಕಾಗಲ್ಲ ನೋಡಿ. ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ.
ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ. ಕಪ್ಚುಕ್ಕಿಗಳು ಲೆಕ್ಕ ಮಾಡ್ತಾ ಇದ್ರೆ ಈಗ ಕಾಗೆಯಲ್ಲಿ ಕಪ್ಚುಕ್ಕಿಯಲ್ಲಿ ಎಲ್ಲಿ ಹೇಳ್ಸೋದು, ಏನು ಮಾಡೋಕ್ಕಾಗಲ್ಲ. ನೋಡಿ, ಅವರು 11 ಎಷ್ಟೋ ಈಗ ಹಗರಣಗಳು ನಾವು ಲೇಖ ಮಾಡ್ತಾ ಹೋಗ್ಬೋದು. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಇವಾಗಲೇ ಗೃಹಲಕ್ಷ್ಮಿದು ವಿಚಾರ ಬಂತು ಆಚೆಗೆ. ನಂತರ ಕಾನೂನು ಮತ್ತು ಸುವ್ಯವಸ್ಥೆ ನಾವು ಕೂಡ ನಮ್ಮ ಅಧಿವೇಶನದಲ್ಲಿ ಎತ್ತಿದ್ದೀವಿ. ಮೈಸೂರು ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ನಮ್ಮ ಉದಯಗಿರಿ ಠಾಣೆ ಮೇಲೆ ಹಲ್ಲೆ ಮಾಡುವಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ 2 ಡ್ರಗ್ಸ್ ಘಟಕಗಳನ್ನು ಪತ್ತೆ ಮಾಡುವಂಥದ್ದು ಇರ್ಬೋದು, ನಮ್ಮ ಪೊಲೀಸ್ನವರಲ್ಲ, ಮಹಾರಾಷ್ಟ್ರ ಪೊಲೀಸ್ ಬಂದು ಇಲ್ಲಿ ಅವ್ರನ್ನ ಪತ್ತೆ ಮಾಡಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು. ಕಾನೂನು ಇಲ್ಲಿ ಕರ್ನಾಟಕದಲ್ಲಿ ಏನು ಕೊರತೆ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋದಕ್ಕೆ. ಇವತ್ತು ಅಧಿಕಾರಿಗಳು ಕೂಡ ಒಂದು ರೀತಿ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದು ಇವತ್ತು ಅದನ್ನ ಇಲ್ಲಿ ಬಂದು ಡ್ರಗ್ಸ್ ಒಂದು ಘಟಕ ಪತ್ತೆ ಮಾಡಬೇಕಾದ್ರೆ ಇದೇ ರೀತಿಯ ಒಂದು ಅಭಿಪ್ರಾಯಗಳನ್ನು ಬಂದಿದೆ. ಕರ್ನಾಟಕ ಏನು ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಲಾಗುತ್ತೆ, ಇವತ್ತು ಆ ಹೆಸರು ಇನ್ನೂ ನಮ್ಮ ಜೊತೆಗಿಲ್ಲ. ಇವತ್ತು ಎಲ್ಲ ಬರೀ ಒಂದು ಭ್ರಷ್ಟ ಆಡಳಿತ, ವ್ಯವಸ್ಥೆ ದುರ್ಬಳಕೆ, ದುರಾಡಳಿತ ಎಲ್ಲಕ್ಕೂ ಹೆಸರುವಾಸಿ ಆಗ್ತಾ ಇದೆ ನಮ್ಮ ಕರ್ನಾಟಕ.